ಸಾಲದ ಸುಳಿಗೆ ಸಿಲುಕಿದ್ಯಾ ಗ್ಯಾರಂಟಿ ಸರ್ಕಾರ ಎಂಬ ಪ್ರಶ್ನೆ ಮೂಡ್ತಾ ಇದೆ. ವಿಪಕ್ಷದವರು ಆಲ್ರೆಡಿ ಹೇಳ್ತಾ ಇದ್ದಾರೆ, ಸಾಲದ ಸುಳಿಗೆ ಸರ್ಕಾರ ಸಿಲುಕಿದೆ, ಕೇವಲ ಸರ್ಕಾರ ಸಿಲುಕಿಲ್ಲ, ನಮ್ಮನ್ನು ಕೂಡ ಸಾಲದ ಸುಳಿಗೆ ದೂಕ್ತಾ ಇದೆ ಅಂತ. ಖಾಲಿ ಆಯ್ತಾ ಸಿದ್ದರಾಮಯ್ಯ ಸರ್ಕಾರದ ಖಜಾನೆ? ಸಾಲ ಮಾಡಿ ಅಭಿವೃದ್ಧಿ ಮಾಡಲು ಸಿದ್ದು ಸರ್ಕಸ್, ಬೊಕ್ಕಸ ಖಾಲಿ ಖಾಲಿ, ಕೈ ಸರ್ಕಾರ ಸಾಲದ ಮೊರೆ. ಪ್ರತಿದಿನ 1,000 ಕೋಟಿ ಸಾಲಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಜನವರಿ ಮಾರ್ಚ್ ಅವಧಿಗೆ ಸದ್ಯಕ್ಕೆ ಎಷ್ಟು ಸಾಲ ಮಾಡ್ತಾರೆ ನೋಡ್ಬೇಕಾಗತ್ತೆ. 2025 2026ರಲ್ಲಿ 1,05,000 ಕೋಟಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಆರ್ಥಿಕ ವರ್ಷದಲ್ಲಿ 12,000 ಕೋಟಿ ಸಾಲ ಪಡೆದಿದೆ. ಅಂದಾಜು 7.5 ಅಥವಾ 7.15 ಬಡ್ಡಿ ದರದಲ್ಲಿ ಸಾಲ. ಬಡ್ಡಿ ಪಾವತಿಗೆ ವರ್ಷಕ್ಕೆ 42,000 ಕೋಟಿ ಕಟ್ಟಬೇಕು. ಮುಂದಿನ ವರ್ಷ ಸಾಲಕ್ಕಿಂತ ಬಡ್ಡಿಯೇ ಹೆಚ್ಚಾಗತ್ತೆ. ಕರ್ನಾಟಕ ಸರ್ಕಾರದ ಒಟ್ಟು ಸಾಲ 7.64 ಲಕ್ಷ ಕೋಟಿ. ದಿನದಿಂದ ದಿನಕ್ಕೆ ಸಾಲದ ಸುಳಿಗೆ ಸಿದ್ದು ಸರ್ಕಾರ ಸಿಲುಕ್ತಾ ಇದೆ. ಕೇವಲ ಸಿದ್ದರಾಮಯ್ಯ ಅವರ ಸರ್ಕಾರ ಮಾತ್ರ ಸಿಲುಕ್ತಾ ಇಲ್ಲ, ಜನಸಾಮಾನ್ಯರು ನಾವು ನೀವು ಕೂಡ ಈ ಒಂದು ಸಾಲದ ಸುಳಿಗೆ ಸಿಲುಕ್ತಾ ಇದ್ದೀವಿ. ಖಾಲಿ ಆಯ್ತಾ ಸಿದ್ದರಾಮಯ್ಯ ಸರ್ಕಾರದ ಖಜಾನೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ವಿಪಕ್ಷದವರು ಪ್ರತಿನಿತ್ಯವೂ ಕೂಡ ಪ್ರಶ್ನೆ ಮಾಡ್ತಾರೆ, ಪ್ರತಿದಿನವೂ ಇದನ್ನೇ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದ ಖಜಾನೆ ಕಂಪ್ಲೀಟ್ ಖಾಲಿ ಆಗಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಜನವರಿ ಮಾರ್ಚ್ ಅವಧಿಗೆ 93,000 ಕೋಟಿ ಸಾಲ ಅಂತೆ. 2025 2026ರಲ್ಲಿ 1,05,000 ಕೋಟಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆರ್ಥಿಕ ವರ್ಷದಲ್ಲಿ 12,000 ಕೋಟಿ ಸಾಲ ಪಡೆದಿದೆ. ಇನ್ನು ಬಾಕಿ 93,000 ಕೋಟಿ 3 ತಿಂಗಳಲ್ಲಿ ಪಡೆಯಲಿದೆ. ಅಂದಾಜು 7.5 ಅಥವಾ 7.15 ಬಡ್ಡಿ ದರದಲ್ಲಿ ಸಾಲ ಪಡ್ಕೊಂಡಿದ್ದಾರೆ. ಇನ್ನು ಬಡ್ಡಿ ಪಾವತಿಗೆ ವರ್ಷಕ್ಕೆ 42,000 ಕೋಟಿ ಕಟ್ಟಬೇಕು. ಇನ್ನು ವರ್ಷಕ್ಕೆ 42,000 ಕೋಟಿ ಅಂತಂದ್ರೆ ಅಸ್ಲನ್ನು ಯಾವಾಗ ತೀರಿಸ್ತಾರೆ ಇವರು? ಮುಂದಿನ ವರ್ಷ ಸಾಲಕ್ಕಿಂತ ಬಡ್ಡಿಯೇ ಹೆಚ್ಚಾಗಲಿದೆ. ಇನ್ನು ಕರ್ನಾಟಕ ಸರ್ಕಾರದ ಒಟ್ಟು ಸಾಲ 7.64 ಲಕ್ಷ ಕೋಟಿ. ದಿನದಿಂದ ದಿನಕ್ಕೆ ಸಾಲದ ಸುಳಿಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಸಿಲುಕ್ತಾ ಇದೆ. ಇನ್ನು ಈ ಒಂದು ಸಾಲದ ಹೊರಗೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಗ್ಯಾರಂಟಿಗೆ 52,000 ಕೋಟಿಗೂ ಹೆಚ್ಚು ವ್ಯಯ ಆಗ್ತಾ ಇದೆ. ಅದನ್ನ ನಿಭಾಯಿಸಲೇಬೇಕಾಗಿದೆ. ಯಾಕೆಂತಂದ್ರೆ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರೇ ಹೇಳಿದ್ರು, ನಾವು ಈ ಒಂದು ಗ್ಯಾರಂಟಿಗಳನ್ನ ಕೊಟ್ಟೇ ತೀರ್ತೀವಿ ಅಂತ. ಹಾಗಾಗಿ ಆ ಒಂದು ಗ್ಯಾರಂಟಿಗೆ 52,000 ಕೋಟಿಗೂ ಹೆಚ್ಚು ವ್ಯಯ ಆಗೋದ್ರಿಂದ ಅದನ್ನ ಭರಿಸಬೇಕಾಗುತ್ತೆ. ಕೇಂದ್ರ ಸರ್ಕಾರದಿಂದಲೂ ಯಾವುದೇ ರೀತಿ ಅನುದಾನ ಕೂಡ ಬರ್ತಾ ಇಲ್ಲ. GST ಪರಿಹಾರ ಸ್ಥಗಿತ ಆಗಿದೆ, ತೆರಿಗೆ ಹಂಚಿಕೆ ವ್ಯತ್ಯಾಸ ಇದೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಗ್ಯಾರಂಟಿಗೆ 52,000 ಕೋಟಿಗೂ ಹೆಚ್ಚು ವ್ಯಯ ಆಗ್ತಾ ಇದೆ. ಇದನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ವಿಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಇದನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದ್ಯಾ ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಾಹಿತ್ಯ ನಿಜ. ಎಲ್ಲೊಂದ್ ಕಡೆ ಇವರ ಸಾಲದ ಒಂದಿಷ್ಟು ಮಾಹಿತಿಯನ್ನ ನೋಡ್ತಾ ಹೋದ್ರೆ 1,000 ಕೋಟಿಗೂ ಹೆಚ್ಚು ಸಾಲವನ್ನ ತೆಗೆಯೋದಕ್ಕೆ ಮುಂದಾಗಿರುವಂತಹದ್ದು. ಜನವರಿ ಮಾರ್ಚ್ ಅವಧಿಗೆ ಸುಮಾರು 93,000 ಕೋಟಿ ಸಾಲವನ್ನ ತೆಗೆದಿರುವುದು. ಈ ವರ್ಷ 1,05,000 ಕೋಟಿಗೆ ಪ್ಲಾನ್ ಮಾಡಿರುವಂತದ್ದು. ಎಲ್ಲವೂ ಕೂಡ ಖಜಾನೆ ಖಾಲಿ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದರ ಜೊತೆಗೆ ಅವರಿಗೆ ಕೇಂದ್ರದಿಂದ ಬರಬೇಕಾಗಿರುವಂತಹ ಒಂದಿಷ್ಟು ನಿರೀಕ್ಷಿತ ಹಣ ಬರದೇ ಇರುವಂತಹದ್ದು ಇಷ್ಟಕ್ಕೆಲ್ಲ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಜೊತೆಗೆ ಗ್ಯಾರಂಟಿಗಳಿಗೆ ಅನುದಾನ ಕೊಡುವಂತಹದ್ದು ಅಥವಾ ಗ್ಯಾರಂಟಿಗಳಿಗೆ ಹಣವನ್ನ ಒದಗಿಸುವಂತಹ ನಿಟ್ಟಿನಲ್ಲೂ ಕೂಡ ಸರ್ಕಾರ ಎಲ್ಲೊಂದ್ ಕಡೆ ಈ ಒಂದು ಸಂಪನ್ಮೂಲ ಇಲ್ಲದೆ ಇರುವಂತಹದ್ದು ಅಥವಾ ಕೇಂದ್ರದಿಂದ ಹಣ ಬರದೇ ಇರುವಂತಹದ್ದು ಎಫೆಕ್ಟ್ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಕೆಲವೊಂದ್ ಕಡೆ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಸಾಲ ಮಾಡಿತ್ತು ಅನ್ನುವಂತಹದ್ದನ್ನು ಏನ್ ಹೇಳ್ತಾ ಇದ್ರು, ಅದೇ ರೀತಿ ಅವರು ಕೂಡ ಈ ಬಾರಿ ಹೆಚ್ಚಿನ ಸಾಲವನ್ನ ಮಾಡ್ತಾ ಇರುವಂತಹದ್ದು ಎಲ್ಲೊಂದ್ ಕಡೆ ಟೀಕೆಗೆ ಗುರಿ ಆಗ್ತಾ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.